ಇದು ಸತ್ಯಭಾಮ ಸಂಚಿಕೆ 56. ಆಶಾ ಹಾಗೂ ಮಿಥುನ್ ಹೇಳಿದ ಮಾತುಗಳು ಭಾಮಾಳ ಮನಸ್ಸಿನ ಮೇಲೆ ಪ್ರಭಾವ ಬೀರಿತು. ಮರುದಿನ ಸಂಜೆ ಆಫೀಸ್ನಿಂದ ಬಂದ ನಂತರ ಮನೆಯಲ್ಲಿ ಒಂಟಿತನ ಕಾಡತೊಡಗಿದಾಗ ತನ್ನ ತವರು ಮನೆಯ ನೆನಪಾಯ್ತವಳಿಗೆ. ದೇವಿಕಾರವರ ಬಳಿ ಬಂದವಳೆ. ಅತ್ತೆ, ಅದೆಂತ ಗೊತ್ತುಂಟ, ನಾಳೆ ಆಫೀಸ್ ಇಲ್ಲಲ್ಲ, ನಾನು ಮಂಗಳೂರಿಗೆ ಹೋಗಿ ಬರಲಿಯಾ? ಅಪ್ಪ ಅಮ್ಮನನ್ನು ನೋಡಬೇಕು ಅಂತ ತೋರ್ತದೆ. ತುಂಬ ದಿವಸ ಆಯ್ತಲ್ಲ ಹೋಗದೆ. ಇಂದು ಮೃದುವಾಗಿ ತನ್ನ ಅತ್ತೆಯ ಬಳಿ ಅನುಮತಿ ಕೇಳಿದಳು. ಇಷ್ಟೊಂದು ಕೇಳ್ಕೋಬೇಕಾ ನೀನು? ನಿನ್ನ ಮನಸ್ಸು ನನಗೂ ಅರ್ಥ ಆಗುತ್ತೆ. ನಾನು ಕೂಡ ಮದುವೆಯಾಗಿ ಬಂದ ನಂತರ ನನಗೂ ನನ್ನ ತವರು ಮನೆಯವರ ನೆನಪು ತುಂಬ ಕಾಡ್ತಿತ್ತು. ನೀನು ಹೋಗಿ ಇದ್ದು ಬಾ ಮಗಳೇ, ಬೆಳಗ್ಗೆ ಹೋಗ್ತಿದ್ಯಾ ಎಂದು ಕೇಳಿದರು. ಇಲ್ಲ, ಇವತ್ತು ರಾತ್ರಿ ಬಸ್ಗೆ ಟಿಕೆಟ್ ಸಿಗ್ತದ ಅಂತ ನೋಡ್ತೇನೆ. ಸಿಕ್ಕಿದರೆ ರಾತ್ರಿಯೇ ಹೋಗ್ತಾನೆ, ಬೆಳಗ್ಗೆ ಮನೆಗೆ ಮುಟ್ತೇನಾಗ ಎಂದಳು. ಅವಳ ದನಿಯಲ್ಲಿ ಖುಷಿ ಇತ್ತು. ತವರು ಮನೆಗೆ ಹೋಗುವುದೆಂದರೆ ಹೆಣ್ಣು ಮಕ್ಕಳ ಸಂತೋಷಕ್ಕೆ ಪಾರವೇ ಇಲ್ಲ ಅಲ್ಲವೇ? ಯಾರು ಎಲ್ಲಿಗೆ ಹೋಗ್ತಿದ್ದಾರೆ? ಆಗಷ್ಟೇ ಅವರ ಬಳಿ ಬಂದ ಜಿತೇಂದ್ರರವರು ಕೇಳಿದಾಗ, ಮಾವ, ನಾನು ಮಂಗಳೂರಿಗೆ ಹೋಗೋ ವಿಷಯ ಹೇಳ್ತಿದ್ದೆ ಎಂದಳು ಭಾಮ. ಯಾವಾಗ ಹೋಗ್ತಿದ್ಯಾ? ಟಿಕೆಟ್ ಸಿಕ್ಕಿದ್ರೆ ಇವತ್ತು ರಾತ್ರಿಯೇ ಹೋಗ್ತಾನೆ ಮಾವ. ಟಿಕೆಟ್ ಯಾಕೆ? ನಮ್ಮ ಕಾರಲ್ಲೇ ಹೋಗ್ಬೋದಲ್ಲ, ನಾನು ರವಿಗೆ ಹೇಳ್ತೇನೆ ಎಂದರು ಜಿತೇಂದ್ರರವರು. ರವಿ ನನಗೆ ಸುಮ್ಮನೆ ಎಂತಕ್ಕೆ ತೊಂದರೆ ಕೊಡೋದು, ನಾನು ಬಸ್ಸಲ್ಲಿ ಹೋಗ್ತೇನೆ, ಹಾಗೆ ಆದಿತ್ಯವಾರ ಸಂಜೆ ಇಲ್ಲಿಗೆ ವಾಪಸ್ ಬರ್ತೇನೆ ಎಂದವಳಿಗೆ ರವಿಯ ಬಗ್ಗೆ ಯೋಚನೆ ಇತ್ತು. ಅವನು ತನ್ನ ಜೊತೆ ಬಂದರೆ ಅವನಿಗೆ ಅವನ ಮನೆಗೆ ಹೋಗಲಾಗುವುದಿಲ್ಲವಲ್ಲ. ಮನೆಯಲ್ಲಿ ಅವನ ಹೆಂಡತಿ ಮತ್ತು ಮಕ್ಕಳು ಅವನ ದಾರಿ ಕಾಯುತ್ತಿರುವರಲ್ಲ ಎಂದು. ಸ್ವಲ್ಪ ಹೊತ್ತಿನ ನಂತರ ಅವರ ಬಳಿ ಬಂದವಳು, ಮಾವ, ಟಿಕೆಟ್ ಸಿಕ್ಕಿತು ಎಂದಳು ಖುಷಿಯಿಂದ. ಹೌದಾ, ಹಾಗಾದರೆ ಬೇಗ ಊಟ ಮಾಡಿ ತಯಾರಾಗು, ನಾನು ದೇವಿ ಇಬ್ಬರು ಬಸ್ ಸ್ಟ್ಯಾಂಡಿಗೆ ಬರ್ತೇವೆ ಎಂದರು ಜಿತೇಂದ್ರರವರು. ರಾತ್ರಿ ಅವಳನ್ನು ಒಬ್ಬಳೇ ಕಳುಹಿಸಲು ಮನಸ್ಸಿರಲಿಲ್ಲ ಅವರಿಗೆ. ಬೇಡ ಮಾವ, ನಾನು ಹೋಗ್ತೇನೆ ಭಾಮ ಎಂದಾಗ, ನಾವು ನಿನ್ನನ್ನು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ನೈಟ್ ಡ್ರೈವಿಗೆ ಹೋಗ್ತೀವಿ ಅವಳ ಮನವೊಲಿಸಲು ನುಡಿದರು ದೇವಿಕಾರವರು. ಹಾಗೆ ಹೇಳದಿದ್ದರೆ ಅವಳವರನ್ನು ತನ್ನ ಜೊತೆ ಬರಲು ಸಮ್ಮತಿಸುವುದಿಲ್ಲವಲ್ಲ. ನೀವು ನೈಟ್ ಡ್ರೈವಿಗೆ ಹೋಗ್ತಿದ್ದೀರಾ? ಅಚ್ಚರಿಯಿಂದ ಕಣ್ಣರಳಿಸಿ ಕೇಳಿದಳು. ಅವತ್ತವಳು ನೈಟ್ ಡ್ರೈವಿಗೆ ಹೋಗುವ ಎಂದು ಕರೆದಾಗ ಅವರಿಬ್ಬರು ಬಂದಿರಲಿಲ್ಲವಲ್ಲ. ಇಂದು ಅವರಾಗಿಯೇ ನೈಟ್ ಡ್ರೈವಿಗೆ ಹೋಗುತ್ತಿದ್ದೇವೆ ಎಂದು ಹೇಳಿದ್ದು ಸೋಜಿಗವೇ ಸರಿ. ಯಾಕೆ, ನಾವು ಹೋಗಬಾರ್ದಾ? ನಗುತ್ತಲೇ ಕೇಳಿದ ದೇವಿಕಾರವರಿಗೆ. ಹಾಗೆಂತಿಲ್ಲ, ಹೋಗಿ, ಒಳ್ಳೆ ಮಜಾ ಆಗ್ತದೆ ನೈಟ್ ಡ್ರೈವ್. ಇಬ್ಬರು ಸಹ ಎಂಜಾಯ್ ಮಾಡಿ ಆಯಿತಾ? ನಾನು ವಾಪಸ್ ಬಂದ ಮೇಲೆ 4 ಜನ ಒಟ್ಟಿಗೆ ನೈಟ್ ಡ್ರೈವಿಗೆ ಹೋಗುವ ಎಂದವಳಿಗೆ ನೈಟ್ ಡ್ರೈವ್ ಹೋಗುವುದಂದರೆ ತುಂಬ ಇಷ್ಟ. ಜಿತೇಂದ್ರ ದಂಪತಿಗಳು ಅವಳ ಜೊತೆ ಬಸ್ ನಿಲ್ದಾಣಕ್ಕೆ ಹೋದವರು. ಅವಳು ಮಂಗಳೂರಿನ ಬಸ್ ಸೇರಿದ ನಂತರ ಬಸ್ ಅಲ್ಲಿಂದ ಹೋಗುವ ತನಕ ಅಲ್ಲೇ ಇದ್ದವರು. ತದನಂತರ ಕಾರನ್ನೇರಿದರು. ರೀ, ನಾವು ನೈಟ್ ಡ್ರೈವಿಗೆ ಹೋಗೋಣವಾ? ಭಾಮ ಯಾವಾಗಲೂ ಹೇಳ್ತಾ ಇರ್ತಾಳಲ್ವ, ನೈಟ್ ಡ್ರೈವ್ ತುಂಬ ಚೆನ್ನಾಗಿರುತ್ತೆ ಅಂತ. ದೇವಿಕಾರವರು ತಮ್ಮ ಮನದಿಂಗಿತವನ್ನು ಪತಿಯ ಬಳಿ ಹೇಳಿಕೊಂಡರು. ಅದಕ್ಕೇನಂತೆ, ಹೋಗೋಣ. ನೈಟ್ ಡ್ರೈವ್ ಅಷ್ಟೇನಾ ಅಥವಾ ಐಸ್ ಕ್ರೀಮ್ ಕೂಡ ಬೇಕಾ? ರಾತ್ರಿ ಹೊತ್ತು ಐಸ್ ಕ್ರೀಮ್ ತಿನ್ನೋದು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾಳೆ ಭಾಮ. ಜಿತೇಂದ್ರರವರು ಮಡದಿಯ ಕಾಲಿಳಿದರು. ದೇವಿಕಾರವರು ಹುಸಿ ಮುನಿಸಿನಿಂದ ಕಿಟಕಿಯತ್ತ ಮುಖ ಮಾಡಿ ಕುಳಿತರೆ, ದೇವಿ, ನೀನು ಹೀಗೆ ಮುನಿಸಿಕೊಂಡಾಗ ನನಗೇನು ನೆನಪಾಗುತ್ತೆ ಗೊತ್ತಾ ಎಂದು ಕೇಳಿದಾಗ ಅವರತ್ತ ನೋಟ ಹರಿಸಿದವರು ಏನು ಎಂಬಂತೆ ಅವರ ಮುಖವನ್ನೇ ದಿಟ್ಟಿಸಿದಾಗ, ನಮ್ಮ ಮದುವೆಯಾದ ಹೊಸದ್ರಲ್ಲಿ ನಿನ್ನ ಅಡುಗೆ ಚೆನ್ನಾಗಿಲ್ಲ ಅಂತ ಸುಮ್ಮನೆ ಚೇಡಿಸಿದ್ದಕ್ಕೆ ಹೀಗೆ ಮುಖ ಉದಿಸ್ಕೊಂಡು ಕೂತಿದ್ದೆ. ಆವಾಗ ನಮ್ಮಮ್ಮ ನೀನು ಮಂಕಾಗಿ ಕುಡಿದಿರುವುದನ್ನು ಕಂಡು ನನಗೆ ಚೆನ್ನಾಗಿ ಮಂಗಳಾರತಿ ಮಾಡಿದರು. ಆಮೇಲೇ ನಿನಗೆ ಸಮಾಧಾನ ಆಗಿದ್ದು. ನೀನು ಕೂಡ ನನ್ನ ಮುಖ ನೋಡಿ ನಕ್ಕಿದ್ದೆ ಎಂದರು ಹಳೆಯ ದಿನಗಳನ್ನು ಮೆಲುಕು ಹಾಕುತ್ತಾ. ಪರವಾಗಿಲ್ಲ, ನಿಮಗಿನ್ನೂ ಎಲ್ಲ ನೆನಪಿದೆ. ವಯಸ್ಸಾದ ಮೇಲೆ ಎಲ್ಲ ಮರೆತು ಹೋಗಿದೆ ಅಂತ ಅಂದ್ಕೊಂಡಿದ್ದೆ. ಈಗ ಕಾಡಿಸುವ ಸರದಿ ದೇವಿಕಾರವರದ್ದಾಗಿತ್ತು. ಯಾರಿಗೆ ವಯಸ್ಸಾಗಿದೆ? ನಾನಿನ್ನೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿದ್ದೀನಿ ಎಂದರು ತಮ್ಮ ಮೀಸೆ ತಿರುಗುತ್ತಾ. ಅವರ ವರಸೆಗೆ ನಕ್ಕವರು ಐಸ್ ಕ್ರೀಮ್ ಪಾರ್ಲರನ್ನು ಕಂಡಾಗ, ರೀ, ಐಸ್ ಕ್ರೀಮ್ ಎಂದು ರಾಗಾಳಿದರು. ಕಾರ್ ಪಾರ್ಕ್ ಮಾಡಿದವರು, ಸರಿ ಬಾ ಹೋಗೋಣ. ನನಗೆ ವಯಸ್ಸಾಗಿದೆ ಅಂತ ಹೇಳ್ತೀಯಾ, ಆದರೆ ನೀನು ಇನ್ನೂ ಚಿಕ್ಕ ಹುಡುಗಿ ಥರ ಆಡ್ತೀಯ ಎಂದವರೇ ಮಡದಿಗೆ ಅವರ ಇಷ್ಟದ ಐಸ್ ಕ್ರೀಮ್ ಕುಡಿಸಿದರು.
ಬೆಳಗ್ಗೆ ಭಾಮ ತನ್ನ ತವರು ಮನೆಗೆ ತಲುಪಿದಳು. ಅವಳನ್ನು ಮನೆಗೆ ಕರೆದೊಯ್ಯಲು ರಾಮಕೃಷ್ಣರವರು ಬಸ್ ನಿಲ್ದಾಣಕ್ಕೆ ಅರ್ಧ ತಾಸಿಗೂ ಮೊದಲೇ ತಲುಪಿದ್ದರು. ಮಗಳು ಮನೆಗೆ ಬರುತ್ತಿದ್ದಾಳೆ ಎಂದು ತಿಳಿದ ತಕ್ಷಣ ಯಾವಾಗ ಅವಳನ್ನು ನೋಡುವೆನೋ ಎಂಬ ಯೋಚನೆಯಲ್ಲಿ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ ಅವರು. ಮನೆಗೆ ಬಂದವಳನ್ನು ಪ್ರೀತಿಯಿಂದ ಆಲಂಗಿಸಿದರು ಚಿತ್ರಾರವರು. ಮಗಳನ್ನು ನೋಡದೆ ತುಂಬ ದಿನಗಳಾಗಿತ್ತಲ್ಲ, ಈಗ ಅವಳನ್ನು ಕಂಡು ತುಂಬ ಖುಷಿಯಾಗಿತ್ತವರಿಗೆ. ಅಮ್ಮ, ಎಂತಾಗಿದೆ ನಿಂಗೆ, ಈಗ ಕೂಗುದೆಂತಕ್ಕೆ? ಚಿತ್ರಾರವರ ಕಣ್ಣೊರೆಸುತ್ತಲೇ ಕೇಳಿದಳು ಭಾಮ. ಕೂಗುದಲ್ಲನಾ, ಸಂತೋಷಕ್ಕೆ ಕಣ್ಣಲ್ಲಿ ನೀರು ಬಂತು ಅಷ್ಟೇಯ. ಮದುವೆ ಆದ ನಂತರ ಅಮ್ಮನ ಮನೆಗೆ ಬರಬೇಕಂತ ನೆನಪೇ ಇಲ್ಲಲ್ಲ ನಿಂಗೆ? ಇದೊಳ್ಳೆ ಉಂಟು ನಿಂದು. ನನ್ನ ಮದುವೆಗೆ ಅರ್ಜೆಂಟ್ ಮಾಡಿದ್ದು ನೀನೇ ಅಲ್ಲ. ಈಗ ನಾನು ನಿಮ್ಮನ್ನೆಲ್ಲ ಮರ್ತಿದ್ದೇನಂತ ಹೇಳುದಾ? ನಂಗೆ ಆಫೀಸಿಗೆ ರಜೆ ಇರೋದು ಶನಿವಾರ ಆಯ್ತಾರ ಮಾತ್ರ. ಹೋಗಿ ಬರಲಿಕ್ಕೆ ಬಚ್ಚುತ್ತದೆ ನನಗೆ ಎಂದವಳೆ. ಈ ಅಮ್ಮ ಯಾವಾಗ ಸಹ ಹೀಗೆ ಅತ್ತಿಗೆ ಎಂದಳು ಸ್ಫೂರ್ತಿ ಎತ್ತ ನೋಡಿ. ಭಾಮ, ಯಾಕೊಬ್ಳೆ ಬಂದೆ? ಅಣ್ಣ ಇಲ್ಲಿ? ಸತ್ಯಜಿತ್ನ ಬಗ್ಗೆ ವಿಚಾರಿಸಿದಳು ಸ್ಫೂರ್ತಿ. ಅವರು ಬೆಂಗಳೂರಿಗೆ ಹೋಗಿದ್ದಾರೆ ಎಂದವಳೆ. ನಾನು ಬೇಗ ಸ್ನಾನ ಮಾಡಿ ಬರ್ತೇನೆ, ನಂಗೆ ಹಸಿವಾಗ್ತಾ ಉಂಟು. ಅಮ್ಮ, ತಿಂಡಿ ಆಗಿದ ಎಂದು ಚಿತ್ರಾರವರನ್ನು ಕೇಳಿದಳು. ಚಪಾತಿ ಹಿಟ್ಟು ಕಲಸಿಟ್ಟಿದ್ದೇನೆ, ನೀನು ಸ್ನಾನ ಮಾಡಿ ಬಾ, ಆಗ ಚಪಾತಿ ಸಾಕ್ತದೆ ಎಂದವರನ್ನು ನೋಡಿ ಸಪ್ಪೆ ಮೋರೆ ಹಾಕಿದವಳು. ಮದುವೆ ಆದ ಮೇಲೆ ನಿಂಗೆ ನನ್ನ ನೆನಪಿಲ್ಲ ಅಂತ ಡೈಲಾಗ್ ಹೇಳ್ತು ಕೇಳಿ ಮಗಳು ಬರ್ತಾಳೆ ಅಂತ ಎಂತಾದರೂ ಸ್ಪೆಷಲ್ ಮಾಡಿರ್ತೀಯ ಅಂತ ನೆನೆಸಿದೆ. ನೋಡಿದರೆ ಮಾಡಿದ್ದಂತ ಅದೇ ಒಣಗಿದ ಚಪಾತಿ. ಎಂತಮ್ಮ ನೀನು, ಯಾವಾಗ ಸಹ ಚಪಾತಿ ಮಾಡೋದು? ನಾವೆಂತ ಪಂಜಾಬಿಯವರ ಯಾವಾಗಲೂ ಚಪಾತಿ ತಿನ್ನಲಿಕ್ಕೆ ಎಂದು ಮುಖ ಸಿಂಡರಿಸಿ ಸ್ನಾನ ಮಾಡಲು ಹೋದರೆ ಸ್ಫೂರ್ತಿ ತನ್ನ ಅತ್ತೆಯತ್ತ ನೋಡಿದಳು. ಹಿಂದಿನ ದಿನ ಅವರು ನಾಳೆ ನೀರು ದೋಸೆ ಮಾಡುತ್ತೇನೆ ಎಂದು ಹೇಳಿದ್ದಾರಲ್ಲ, ಈಗ ಯಾಕೆ ಚಪಾತಿ ಎಂದು ಸುಳ್ಳು ಹೇಳುತ್ತಿದ್ದಾರೆ ಎಂದುಕೊಂಡು ಪಿಳಿ ಪಿಳಿ ಕಣ್ಣು ಬಿಟ್ಟು ಅವರತ್ತ ನೋಡಿದಳು. ಅವಳು ಹಾಗೆ ಬಡ ಬಡ ಬಾಯಿ ಮಾಡೋದು ಮಾತ್ರ. ಅವಳಿಗೆ ಚಪಾತಿ ಜಾಸ್ತಿ ಇಷ್ಟ ಇಲ್ಲ. ಅದಕ್ಕೆ ನಾನು ತಮಾಷೆ ಕೇಳಿದ್ದು ಇವತ್ತು ಚಪಾತಿ ಮಾಡೋದು ಅಂತ. ಈಗ ಚಪಾತಿ ಕೊಟ್ಟರೆ ಸಹ ಸುದ್ದಿ ಇಲ್ಲದೆ ತಿಂತಾಳೆ ಎಂದು ನಕ್ಕವರೇ. ನೀನು ಸಹ ಬೇಗ ಸ್ನಾನ ಮಾಡಿ ಬಾ, ನಿಂಗೆ ಸಹ ದೋಸೆ ಮಾಡಿ ಕೊಡ್ತೇನೆ ಎಂದವರೇ ಅಡುಗೆ ಮನೆಯತ್ತ ಹೆಜ್ಜೆ ಹಾಕಿದರು. ಎಲ್ಲರೂ ತಿಂಡಿಗೆ ಕುಳಿತಿದ್ದರು. ತನ್ನ ತಟ್ಟೆಯಲ್ಲಿದ್ದ ನೀರು ದೋಸೆ ನೋಡಿದ ಭಾಮ ಚಿತ್ರಾರವರತ್ತ ನೋಡಿದಾಗ ಅವರು ಮುಸಿ ಮುಸಿ ನಗುತ್ತಿದ್ದರು. ಎಂತಮ್ಮ ಬಡಾಯಿ ಬಿಡೋದು, ಮಾಡಿದ್ದು ನೀರು ದೋಸೆ, ಹೇಳೋದು ಚಪಾತಿ ಅಂತ. ಸುಮ್ಮನೆ ಅಷ್ಟು ಮಾತಾಡಿ ನನ್ನ ಎನರ್ಜಿ ಕಡಿಮೆ ಆಯಿತು ಎಂದವಳೆ ತುಂಬ ದಿನಗಳ ನಂತರ ನೀರು ದೋಸೆಯನ್ನು ಆಸ್ವಾದಿಸುತ್ತಾ ತಿಂದಳು. ರಾಮಕೃಷ್ಣರವರು ಮಗಳಿಗೆ ತಿನ್ನಿಸುತ್ತಾ ಅವರು ಸಹ ತಿಂದರು. ತುಂಬ ದಿವಸದ ನಂತರ ನೀವು ನನಗೆ ತಿಂಡಿ ತಿನ್ನಿಸಿದ್ದು ಎಂದಳು ಸಂತಸದಿಂದ ರಾಮಕೃಷ್ಣರವರನ್ನು ನೋಡುತ್ತಾ. ಅಂದಿನ ದಿನ ಪೂರ್ತಿ ತನ್ನ ತಂದೆ ತಾಯಿ ಹಾಗೂ ಅತ್ತಿಗೆಯ ಜೊತೆ ಸಮಯ ಕಳೆದವಳು ಸಂಜೆ ಭವಿಷ್ಗೆ ಕರೆ ಮಾಡಿದಾಗ ಅವನ ಜೊತೆಗೂ ಮಾತನಾಡಿದ್ದಳು. ರಾತ್ರಿ ಎಲ್ಲರೂ ಮಲಗಿದ ನಂತರ ಟೆರೆಸ್ಗೆ ಬಂದವಳು ದಿಗಂತದತ್ತ ದಿಟ್ಟಿಸಿದವಳು ತನ್ನ ಮೊಬೈಲ್ನಲ್ಲಿರುವ ಸತ್ಯಜಿತ್ನ ಫೋಟೋ ನೋಡಿ, ನಿಂಗೆ ನನ್ನ ನೆನಪಾಗೋದಿಲ್ಲಲ್ಲ, ನಾನು ಮೆಸೇಜ್ ಮಾಡಿದ್ದಕ್ಕೆ ರಿಪ್ಲೈ ಕೊಡೋದು ಮಾತ್ರ ಅಲ್ಲ, ನೀನಾಗಿ ಮೆಸೇಜ್ ಸಹ ಮಾಡೋದಿಲ್ಲ, ಫೋನ್ ಸಹ ಮಾಡೋದಿಲ್ಲ ಎಂದಳು. ಸ್ಫೂರ್ತಿ ಭಾಮಳ ಬದಲಾದ ನಡವಳಿಕೆಯನ್ನು ಗಮನಿಸುತ್ತಲೇ ಇದ್ದವಳಿಗೆ ಅವಳು ತನ್ನ ಅಣ್ಣನ ಫೋಟೋ ಜೊತೆ ಮಾತನಾಡುವುದನ್ನು ಕಂಡು ಭಾಮಳಿಗೆ ಅಣ್ಣನ ಮೇಲೆ ಪ್ರೀತಿಯಾಗಿದೆ, ಅದನ್ನು ಅವಳಿಗೆ ಅರ್ಥ ಮಾಡಿಸಲೇಬೇಕು, ಇವರಿಬ್ಬರನ್ನು ಇನ್ನು ಹೀಗೆ ಬಿಟ್ಟರೆ ಸರಿಯಾಗಲ್ಲ ಎಂದುಕೊಂಡವಳೆ ಭಾಮಳ ಬಳಿ ಮಾತನಾಡಲು ನಿರ್ಧರಿಸಿದಳು. ಮುಂದುವರಿಯುವುದು.